ಮೇಲೂ ನೆಮ್ಮದಿ ಕೊಡಲ್ವಲ್ಲ ಇದೆಂತ ಕಾಲ ಬಂತು. ಸತ್ತು ಸ್ಮಶಾನ ಸೇರಿರೋ ವ್ಯಕ್ತಿಯ ಮೇಲೆ ವಾಮಾಚಾರ. ಸತ್ತ ಮೇಲೂ ನೆಮ್ಮದಿ ಕೊಡಲ್ವಲ್ಲ ಇದೆಂತ ಕಾಲ ಬಂತು. ಸತ್ತು ಸ್ಮಶಾನ ಸೇರಿರೋ ವ್ಯಕ್ತಿಯ ಮೇಲೆ ವಾಮಾಚಾರ. ಮೈಸೂರಿನ ಹಿನಕಲ ಸ್ಮಶಾನದಲ್ಲಿ ಮಾಟ ಮಂತ್ರ. 15 ದಿನದ ಹಿಂದೆ ಮೃತಪಟ್ಟಿದ್ದ ಗಂಗಾಧರ್. ಹುಣ್ಣಿಮೆ ಎದ್ದು ಪೂಜೆ ಮಾಡಲು ಹೋದ ಕುಟುಂಬಸ್ಥರು. ಸಮಾಧಿ ಪೂಜೆಗಾಗಿ ತೆರಳಿದ್ದ ಕುಟುಂಬಸ್ಥರಿಗೆ ಶಾಕ್ ಎದುರಾಯಿತು. ಸಮಾಧಿ ಬಳಿ ಮಡಿಕೆ ಫೋಟೋ ಇಟ್ಟು ವಾಮಾಚಾರ. ಕೂಡಲೇ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಮಶಾನದ ಸಿಸಿಟಿವಿ ಫುಟೇಜ್ಗಾಗಿ ಮೈಸೂರು ಪಾಲಿಕೆಗೆ ಪತ್ರವನ್ನ ಬರೆಯಲಾಗಿದೆ. ಸತ್ತ ಮೇಲೂ ನೆಮ್ಮದಿ ಕೊಡಲ್ವಲ್ಲ ಇದೆಂತ ಕಾಲ ಬಂತು. ಸತ್ತು ಸ್ಮಶಾನ ಸೇರಿರೋ ವ್ಯಕ್ತಿಯ ಮೇಲೆ ವಾಮಾಚಾರವಂತೆ. 15 ದಿನದ ಹಿಂದೆ ಮೃತಪಟ್ಟಿದ್ರು ಗಂಗಾಧರ್ ಸ್ಮಶಾನಕ್ಕೆ ಹೋಗಿ ಗಂಗಾಧರ್ ಅವರ ಗೋರಿಯ ಮೇಲೆ ಅಲ್ಲಿ ವಾಮಾಚಾರವನ್ನ ಮಾಡಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸತ್ತ ವ್ಯಕ್ತಿಯ ಮೇಲೆ ವಾಮಾಚಾರ ಮಾಡಿದ್ದಾರೆ. ಮೈಸೂರಿನ ಹಿನಕಲ್ ಸ್ಮಶಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಹಿನಕಲ್ ನಿವಾಸಿ ಮೃತ ಗಂಗಾಧರ್ ಮೇಲೆ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಕಳೆದ 15 ದಿನಗಳ ಹಿಂದೆ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದ ಗಂಗಾಧರ್ 2 ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಕ್ಯಾನ್ಸರ್ನಿಂದಾಗಿ ಸೇನೆ ಬಿಟ್ಟು ಮನೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಹುಣ್ಣಿಮೆಯ ದಿನದಂದು ಗಂಗಾಧರ್ ಸಮಾಧಿಗೆ ಪೂಜೆ ಮಾಡಲು ಅಂತ ಕುಟುಂಬಸ್ಥರು ತೆರಳಿದ್ರು. ಆಗ ನೋಡಿದಾಗ ಅಲ್ಲಿ ಈ ರೀತಿಯಾಗಿ ಒಂದು ಶಾಕ್ ಎದುರಾಗಿದೆ. ಯಾರಪ್ಪ ಈ ರೀತಿಯಾಗಿ ಮಾಡಿದ್ದು ಅನ್ನುವಂಥದ್ದು. ಸಮಾಧಿ ಬಳಿ ಮಡಿಕೆ ಹಾಗೂ ಗಂಗಾಧರ್ ಫೋಟೋ ಇಟ್ಟು ಅಲ್ಲಿ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೂಡಲೇ ಪೊಲೀಸರಿಗೆ ಕುಟುಂಬಸ್ಥರು ದೂರನ್ನು ನೀಡಿದ್ದಾರೆ. ಈ ಸಂಬಂಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಮಶಾನದ ಸಿಸಿಟಿವಿ ನೀಡುವಂತೆ ಮೈಸೂರು ಪಾಲಿಕೆಗೂ ಸಹಿತ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಪತ್ರವನ್ನ ಬರೆದು. ಗಂಗಾಧರ್ ಒಂದು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಕೂಡಲೇ ಇದು ಒಂದು ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ತೆರಳುತ್ತಾರೆ. ಮನೆಗೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇರ್ತಾರೆ. ಆದರೆ ಕ್ಯಾನ್ಸರ್ ವಿಪರೀತವಾದಂಥ ಕಾರಣದಿಂದಾಗಿ ಸಾವನ್ನಪ್ತಾರೆ. ಆದರೆ ಈ ರೀತಿಯಾಗಿ ಅಲ್ಲಿ ಅವರ ಸಮಾಧಿಯ ಮೇಲೆ ಹೋಗಿ ಫೋಟೋವನ್ನ ಇಟ್ಟು ಈ ರೀತಿಯಾಗಿ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಆಗಿದೆ, ಏನಾಗಿದೆ ಅಂತ. ಒಟ್ಟು ಅಲ್ಲಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ತನಿಖೆಯ ನಂತರ ಹೊರಬೀಳಬೇಕಾಗುತ್ತೆ.